ಆಸ್ಪತ್ರೆಗೆ ಬಂದ ಗರ್ಭಿಣಿ ಸ್ತ್ರೀಯರು ಮತ್ತು ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ಯೋಗಕ್ಷೇಮವನ್ನು ಆಲಿಸಿದ ನಂತರ ಮಾತನಾಡಿದರು. ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆ ರೋಗಿಗಳಿಗೆ ನ್ಯಾಯಯುತವಾಗಿ ದೊರೆಯುತ್ತಿರುವ ಪರಿಣಾಮ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಇನ್ನಿತರ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ಹೆಚ್ಚು ಹೋಗದಂತಾಗುತ್ತಿದೆ ಎಂದು ಹಲವರು ತಿಳಿಸಿದ್ದಾರೆ. ಆದ್ದರಿಂದ ನನಗೆ ಸಮಾಧಾನ ತಂದಿದೆ ಎಂದರು. ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕೊರತೆಯ ಜೊತೆಗೆ ಔಷಧಿ ಮಾತ್ರೆಗಳ ಕೊರತೆಯೂ ಕಂಡುಬಂದಿದ್ದು ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಆರೋಗ್ಯ ಇಲಾಖೆ ಆಯುಕ್ತರಿಗೆ ಎಲ್ಲಾ ರೀತಿ ಇರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಪತ್ರ ವ್ಯವಹಾರ ನಡೆಸುವುದಾಗಿ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಶ್ರೀನಿವಾಸ್ ಕೃಷ್ಣಪ್ಪ, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಶಶಿಧರ್ ಮತ್ತು ಡಾಕ್ಟರ್ ಶೋಭಾ ಇನ್ನಿತರ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭುತ್ವ ಟಿವಿ, ಪಿರಿಯಾಪಟ್ಟಣ. ವಯಸ್ಸಾಗಿರೋರು ನಮ್ಗೆ ಇನ್ನೊಂದು ಕೌಂಟರ್ ಮಾಡಿಸಿ ಅಂತ ಅದನ್ನ ಇಮಿಡಿಯೇಟ್ಲಿ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ಔಷಧಿಗಳದ್ದು ಸ್ವಲ್ಪ ಕೊರತೆ ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಇರ್ಲಿ, ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಅದೇನು ನಾನು DC ಅವ್ರ ಹತ್ರ ಚೆಕ್ ಮಾಡ್ಕೊಳ್ತೀನಿ. DHO ಫೋನ್ ತಗೊಳ್ಳಿ, DHO ಫೋನ್ ತಗೊಳ್ಳಿ, ಕೇಳ್ಕೊಳ್ತೀನಿ. ಯಾಕಂದ್ರೆ ಲಾಸ್ಟ್ ನಾನು ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವ್ರು ಕೇಳಿದ್ದೀನಿ. ಈಗ ಫಂಡ್ನೆಲ್ಲ ಇದು ಮಾಡಿದ್ದೀವಿ, ಎಲ್ಲೂ ಆಸ್ಪತ್ರೆಗಳಲ್ಲಿ ಔಷಧಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಬಟ್ ಮೊನ್ನೆ ನೋಡಿದೆ ಹೊರದೇಶದಿಂದ ಬರುವಂಥ ಮೆಡಿಸಿನ್ಸ್ಗೆಲ್ಲ ತೊಂದರೆ ಆಗಿದೆ ಈ ವಾರಿಂದ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಸರಿ ಯಾವುದು ಇದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನಾನು ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಸರ್ಕಾರ ಕೊಟ್ಟರೆ ಖಚಿತವಾಗ್ಲಿ ಕೊಡಬೇಕು, ಹೊರಗಡೆ ಬರೀ ಕೊಡಬಾರ್ದು. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲೇ ಎದುರುಗಡೆ ಈ ಆಸ್ಪತ್ರೆ ಸಮೀಪದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಇರಬಾರ್ದಂತೆ. ಅದು ಎಷ್ಟು ಮೀಟ್ರ್ ಒಳಗಡೆ? 200 ಮೀಟ್ರ್ ಒಳಗಡೆ. ಇಲ್ಲೊಂದು ಇಲ್ಲಿ 2 ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ ಅಂತೆ. ಸೊ ಹಾಗಾಗಿ ಆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನ ಈಗ ನೆಕ್ಸ್ಟ್ ಪ್ರತಿ ವರ್ಷ ಅವ್ರಿಗೆ ಲೈಸೆನ್ಸ್ನ ಅಪ್ರೂವ್ ಮಾಡಿಸ್ಬೇಕು. ಅದನ್ನು ಆ ಲೈಸೆನ್ಸಿಂಗ್ ಅಥಾರಿಟಿಗೆ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ. ಯಾಕಂದರೆ ಏನಾಗುತ್ತೆ, ಇಲ್ಲಿ ಹತ್ರದಲ್ಲಿದ್ದಾಗ ಏನಾಗುತ್ತೆ, ಪೇಷಂಟ್ ಅಲ್ಲಿಗೆ ಹೋಗೋದು ಇದಕ್ಕಾಗುತ್ತೆ. ನೋಡಿ, ಒಬ್ಬರೇ ಇದ್ದಾರೆ, ಅವ್ರು ಬೆಳಗ್ಗಿಂದ ಸಾಯಂಕಾಲ ಬೆಳಗ್ಗೆ 4:30 5 ಗಂಟೆವರೆಗೆ ಮಾತ್ರ ಅವ್ರು ಇರ್ತಾರೆ. ಈಗ ಮಧ್ಯರಾತ್ರಿ ಈಗ ಡೆಲಿವರಿ ಬಂದ್ಬಿಡ್ತಾರೆ, ಅವಾಗ ನಮಗೆ ಅನಸ್ಥೆಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಏನಾಗುತ್ತೆ, ಇವರು 100 ಜನ ಹೆರಿಗೆ ರೀಚ್ ಆದರೆ ಅವಾಗ ತಾಯಿ ಮಗುವಿನ ಆಸ್ಪತ್ರೆಗೆ ನೀವು ಇದು ಮಾಡ್ಕೋಬೋದು. ಎಕ್ಸ್ಕ್ಲೂಸಿವ್ ತಾಯಿ ಮಗುವಿನ ಆಸ್ಪತ್ರೆ ಆದರೆ ಇನ್ನೂ ನಿಮ್ಗೆ ಅನುಕೂಲ ಆಗುತ್ತೆ. ಅದು ಯಾವಾಗ ಮಾಡ್ತಾರೆ, ತಾಲೂಕು ಆಸ್ಪತ್ರೆಯಲ್ಲಿ 100 ಹೆರಿಗೆ ರೀಚ್ ಆಗಬೇಕು. ಇವತ್ತು ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಗೆ ಬಂದಿದ್ದೇವೆ. ಒಂದು ಖುಷಿ ಏನಂದರೆ, ನಾನು ಭಾಳಷ್ಟು ತಾಲೂಕು ಆಸ್ಪತ್ರೆಗೆ ಹೋಗ್ತೀನಿ. ಹೆರಿಗೆ 6, 8, 10 ಡೆಲಿವರಿ ಆಗ್ತದೆ. ಅಂಥದ್ದು ನಮ್ಮ ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಗೆ 100 ಹೆರಿಗೆ ಆಗ್ತಾಯಿದೆ ಅಂದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಅಂತ. ನಾನು ಹೆರಿಗೆ ವಾರ್ಡ್ಗೆ ಹೋದಾಗಲೂ ಅಷ್ಟೇ, ತಾಯಂದಿರು ಕಣ್ಣಲ್ಲಿ ನೀರು ಹಾಕ್ಕೊಂಡು. ನಿನ್ನೆ ಒಂದು ಮಧ್ಯರಾತ್ರಿ ಏನೋ ಒಂದು ಎಮರ್ಜೆನ್ಸಿ ಇತ್ತು, ಡಾಕ್ಟ್ರು ಮಧ್ಯರಾತ್ರಿ ಆನ್ ಕಾಲ್ ಬಂದು ಆ ತಾಯಿನ ಉಳಿಸಿ ಮಗುನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳಿ ಆ ಬಡ ತಾಯಂದಿರು, ಮೇಡಮ್ ಹಿಂಗೆ ಇದ್ದರೆ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲು ಅಥವಾ ಮೈಸೂರಿಗೆ ಕಳಿಸಿದ್ರೆ ನಮ್ಮ ಹತ್ರ ಹಣಕಾಸು ವ್ಯವಸ್ಥೆನೂ ಇಲ್ಲ ಮೇಡಮ್, ಅಷ್ಟು ಚೆನ್ನಾಗೆ ಡಾಕ್ಟ್ರು ಇಲ್ಲೇ ತಾಯಿನ ತೋರಿಸ್ಬಿಟ್ಟು ಹೇಳಿದ್ರು. ಸೊ ಅದು ನನಗೆ ತೃಪ್ತಿ ತಂದಿರೋದು. ಎರಡನೇದು ಏನಂತಂದರೆ, ಕೆಲವೊಂದು ಇಲ್ಲಿ ಎಕ್ಸ್ರೇ ಮಿಷನ್ ತುಂಬ ಪ್ರಾಬ್ಲಮ್ ಇದೆ. ಕಡೆ ಎಷ್ಟು ವರ್ಷದಿಂದನಪ್ಪ ಎಕ್ಸ್ರೇ ಮಿಷನ್ ಅದೊಂದು ತುಂಬ ತೊಂದರೆ ಆಗ್ತಾಯಿದೆ ಪೇಷಂಟ್ಗೆ ಅಂತ ಹೇಳಿದ್ದಾರೆ. ನಾನು ಅದನ್ನು ಕಮಿಷ್ನರ್, ಹೆಲ್ತ್ ಕಮಿಷ್ನರು ಮತ್ತು ಸೆಕ್ರೆಟ್ರಿ ಇಬ್ಬರು ಗಮನಕ್ಕೆ ತೊಗೊಂಬಂದು ಇಮಿಡಿಯೇಟ್ಲಿ ಏನು ಮಾಡಿಸ್ಬೇಕು ಅದನ್ನು ಮಾಡಿಸಿ ನಮಗೆ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೇನೆ. ಮತ್ತು ನಮ್ಮ DC ಅವ್ರ ಗಮನಕ್ಕೂ ತೊಗೊಂಬರ್ತೀನಿ. ಹೇಳಿದ್ದು. ಆಮೇಲೆ ಇನ್ನೊಂದು ಏನಂತಂದರೆ, ಕೆಲವೊಂದು ಡಾಕ್ಟರ್ಸು ಟ್ರಾನ್ಸ್ಫರ್ ಆಗಿರೋರು ಆ ಪೋಸ್ಟ್ಗಳು ಖಾಲಿ ಇದೆ, ಅದನ್ನು ಇಮಿಡಿಯೇಟ್ಲಿ ಈಗೇನು ಕೌನ್ಸಿಲಿಂಗ್ ಆಗ್ತಾಯಿದೆ ಅದರಲ್ಲಿ ಮಾಡಿಸ್ಕೊಳ್ತೀವಿ ಅಂದರೆ ನಾನು ಅದನ್ನು ಆಯುಕ್ತರಿಗೂ ಸಹ ಬರಿತೀನಿ. ಯಾಕಂದರೆ ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಕುಡಿಯೋ ನೀರಿಂದ ಒಂಚೂರು ಫಿಲ್ಟ್ರದ್ದೆಲ್ಲ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಮಾಡಿಬಿಟ್ಟು ನನಗೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಜನರು ಚೀಟಿ